ನನ್ನ ಹೆಸರು ರಾಮು ಅಂತ ಸರ್. ನಮ್ಮ ಹೆಂಡತಿ ಲತಾ ಅಡ್ಮಿಂಟ್ ಆಗಿದ್ದಾರೆ. ಇಲ್ಲಿ ಬರಬೇಕಾದ್ರೆ ಅವ್ರ ಕళ్ళు ಫುಲ್ಲು ಇದಾಗ್ಬಿಟ್ಟಿತ್ತು, ಹೊಟ್ಟೆ ನೋವು ತುಂಬ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಏನೇಳಿ ಉಳಿಯೋಕ್ಕಾಗಲ್ಲ ಅಂತ ನಾನು ಒಂದು ಸತಿ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲೆಲ್ಲ ಮೆಡಿಕಲ್ ಸ್ಟೋರ್ಗೆ ಹೋದ್ವಿ, ಮಾತ್ರೆ ಕೊಟ್ಟರು. ಮಾತ್ರೆ ಮೇಲಾಗಲಿಲ್ಲ. ನಮ್ಮ ಸಿಸ್ಟರ್ ಇಲ್ಲಿ ಬೈಕ್ನಲ್ಲಿದ್ದಾರೆ, ಅವ್ರು ಕರ್ಕೊಂಬಂದಿಲ್ಲ. ಹಾಸ್ಪಿಟ್ಲಿದೆ. ನಾನು ಒಂದು ಸತಿ ನಮ್ಮ ಯಜಮಾನಿಗೆ ತೋರಿಸಿದೆ. ತುಂಬ ಒಳ್ಳೆ ಹಾಸ್ಪಿಟ್ಲು, ಚೆನ್ನಾಗಿ ನೋಡ್ತಾರೆ ಅಂತ ಕರ್ಕೊಂಬಂದು. ಇನ್ನೇನು ಹೋಗಬೇಕು, ಪ್ರಾಣ ಹೋಗೋದನ್ನು ನಿಲ್ಲಿಸಿದ್ದಾರೆ ಸರ್. ಡಾಕ್ಟ್ರು ವಿನೋದ್ ಸಾರು, ಶ್ರೀಕಾಂತ್ ಸಾರು, ಇಲ್ಲಿ ಮೇಡಮ್ ರಿಸೆಪ್ಷನಿಸ್ಟರು ಎಲ್ಲ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಸರ್. ಕಂಜೆಕ್ಷನ್ ಮಾಡಿದ್ದಾರೆ. ನಾವು ಆಗಲ್ಲ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ಹೇಳಿದ್ದೀವಿ. ಪಾಪ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಮಾಡಿ ನಮಗೆ ಕಮ್ಮಿ ದುಡ್ಡಾದರೂ ಹೆಲ್ಪ್ ಮಾಡಿ. ಒಂದು ಆಪ್ರೇಷನ್ ಆಯಿತು, ಸಕ್ಸಸ್ ಆಗಲಿಲ್ಲ. ಎರಡನೇ ಆಪ್ರೇಷನ್ ಆಯಿತು, ಸಕ್ಸಸ್ ಆಯಿತು. ತಿರ್ಗಿ ಆಮೇಲೆ ಗ್ಯಾಂಗ್ರೀನ್ ಬಂತು 2 ಬೆರಳಿಗೆ, ಅದು ನೆನ್ನೆ ತಾನೇ ಆಪ್ರೇಷನ್ ಆಗಿದೆ. ತುಂಬ ಹೆಲ್ಪ್ ಮಾಡಿದ್ರು ಸರ್. ನನಗೆ ತುಂಬ ಸಂತೋಷ ಆಯಿತು. ದುಡ್ಡಿನ ಸಮಸ್ಯೆ ಏನೇ ಇರಲಿ, ಏನೇ ಹೋಗಲಿ, ಏನೇ ಬರಲಿ, ಕಂಜೆಕ್ಷನ್ ಮಾಡಿದ್ರು. ನನ್ನ ಹತ್ರ 2,000 ರೂಪಾಯಿ ನೆನ್ನೆ ಇರಲಿಲ್ಲ ಅಂದ್ಬಿಟ್ಟು ಪಾಪ ಈ ಮೇಡಮ್ ಇಲ್ಲಿ ನನಗೆ 200 ರೂಪಾಯಿ 150 ರೂಪಾಯಿ ಆ ಓಟ ಆಲ್ವಾ ಮಾಡಿಕೊಟ್ರು. ಅಲ್ಲಿ ಹೋಗಿ ಬಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದೆ. ತುಂಬ ಹೆಲ್ಪ್ ಮಾಡಿದ್ದಾರೆ. ನನ್ನ ಹೆಂಡತಿಗೆ ಉಳ್ಕೊಂಡಿದ್ರು, ಹೋಗೋ ಸ್ಥಿತಿಲಿದ್ದರು. ನಮ್ಮ ಹೊಟ್ಟೆ ಆಪ್ರೇಷನ್ ಇಲ್ಲಿ ಬಂದು ಕಾಪಾಡೋದು, ನಮ್ಮ ಜೀವ ಕಾಪಾಡಿದ್ದಾರೆ ಸರ್. ನಮಗೆ ಹೆಲ್ಪ್ ವಿನೋದ್ ಸಾರು, ಶ್ರೀಕಾಂತ್, ಇಲ್ಲಿ ಮೇಡಮ್ದಿರು, ರಿಸೆಪ್ಷನಿಸ್ಟರು ಇಲ್ಲೆಲ್ಲ ಕ್ಲೀನ್ ಮಾಡೋದ್ರಿಂದ ಪ್ರತಿಯೊಬ್ಬರು ನನಗೆ ಹೆಲ್ಪ್ ಮಾಡಿದ್ದಾರೆ ಸರ್. ಈಗೇನೋ ನಾನು ಇಲ್ಲಿ ಉಳಿಬೇಕು ನನ್ನ ಹೆಂಡತಿ ಅಂದರೆ ಕಾರಣ ರೇವಾಂಕಲ್ ಹಾಸ್ಪಿಟ್ಲು ತುಂಬ ನಾನು ಲೈಫ್ ಲಾಂಗು ಮರೆಯಲ್ಲ ಸರ್.